ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್, ಒಂದು ಜ್ಯೂಸ್ ಮಿಲ್ಕ್ ಶೇಕ್ ಫ್ರೆಂಡ್ಸ್. ತುಂಬ ಚೆನ್ನಾಗಿರ್ತದೆ. ನಾನು ಕರ್ಬೂಜ ಹಣ್ಣಿನಿಂದ ಮಾಡ್ತೇನೆ. ಮಸ್ಕ್ ಮೆಲನ್ ಅಂತಾರಲ್ವಾ, ಆ ಹಣ್ಣಿಂದ ಮಾಡ್ತಿದ್ದೇನೆ. ನೀವು ಮಾಡಿ ಕುಡೀರಿ, ತುಂಬ ಚೆನ್ನಾಗಿರ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಸಪೋರ್ಟ್ ಆಗಿರ್ತದೆ. ಹಾಗೆ ಫ್ರೆಂಡ್ಸ್, ಈ ರೆಸಿಪಿಯನ್ನು ಮಾಡುವ ವಿಧಾನ ನಾವು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನೊಂದು ಕರ್ಬೂಜ ಹಣ್ಣು ತಗೊಂಡಿದ್ದೇನೆ, ಮಸ್ಕ್ ಮೆಲನ್. ಇದನ್ನು ಕಟ್ ಮಾಡೋಣ. ಈ ತಿರುಳನ್ನು ತಗೊಳ್ಳೋಣ ಫ್ರೆಂಡ್ಸ್. ಮೊದಲಿಗೆ ಈ ತಿರುಳನ್ನೆಲ್ಲ ತಗೊಳ್ಳೋಣ. ನೋಡಿ ಫ್ರೆಂಡ್ಸ್, 2 ಸಹ ತಗೊಂಡಿದ್ದೇನೆ ತಿರುಳನ್ನು. ಇದು ಬೇಡ ನಮಗೆ. ಹಾಗೆ ಸ್ಪೂನಿನ ಸಹಾಯದಿಂದ ಈ ಹಣ್ಣನ್ನೆಲ್ಲ ಕ್ಲೀನಾಗಿ ತಗೊಳ್ಳೋಣ ಫ್ರೆಂಡ್ಸ್. ಎಲ್ಲ ಕ್ಲೀನಾಗಿ ತಗೊಂಡಿದ್ದೇನೆ ನೋಡಿ, ಪಲ್ಪೆಲ್ಲ. ಈಗ ಇದನ್ನು ಸ್ಮೂತಾಗಿ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಫ್ರೆಂಡ್ಸ್. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೇನೆ. ನಾನು 2 ಗ್ಲಾಸ್ ಮಿಲ್ಕ್ ಸೇರಿಸ್ಕೊಳ್ತಿದ್ದೇನೆ ಬಾಯ್ಲ್ ಮಾಡಲಿಕ್ಕೆ. ಗ್ಯಾಸ್ ಹಚ್ಚೋಣ. ಇದು ಹಾಲು ಕುದಿಬೇಕು ಫ್ರೆಂಡ್ಸ್, ಬಾಯ್ಲ್ ಆಗಬೇಕು. ಆ ಕಡೆ ಹಾಲು ಕುದೀತಾ ಇದೆ. ಈ ಕಡೆ ಒಂದು ಪ್ಯಾನ್ ಇಟ್ಟಿದ್ದೇನೆ. ಇದಕ್ಕೆ 2 ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. 2 ಗ್ಲಾಸ್ ನೀರು ಸೇರಿಸ್ಕೊಳ್ಳಿ. ನೀರು ಬಾಯ್ಲ್ ಆಗಲಿ ಫ್ರೆಂಡ್ಸ್. ನೀರು ಬಾಯ್ಲ್ ಆಗಿದೆ. ನಾನು 2 ಟೇಬಲ್ ಸ್ಪೂನ್ ಸಬ್ಬಕ್ಕಿ ತಗೊಂಡಿದ್ದೇನೆ. ಸಬ್ಬಕ್ಕಿ ಹೇಳ್ತಾರೆ, ಸಾಬುದಾನ ಹೇಳ್ತಾರೆ, ಹಾಗೆ ಶಾಬಕ್ಕಿ ಸಹ ಅಂತಾರೆ. ಇದನ್ನು ಹಾಕೊಳ್ತೇನೆ. ಇದು ಈ ನೀರಲ್ಲಿ ಬೇಯಬೇಕು ಫ್ರೆಂಡ್ಸ್. ಇಲ್ಲಿ ಹಾಲು ಬಾಯ್ಲ್ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಈಗ 2 ಟೇಬಲ್ ಸ್ಪೂನ್ ಶುಗರ್ ಆ್ಯಡ್ ಮಾಡ್ತೇನೆ ಈ ಹಾಲಿಗೆ. ಚೆನ್ನಾಗಿ ಕೂಲ್ ಆಗಲಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದಾಗಿದೆ. ಇದೊಂದು 20 ಮಿನಿಟ್ಸ್ ಬೇಕಾಗ್ತದೆ ಫ್ರೆಂಡ್ಸ್. ಇದು ಸಬ್ಬಕ್ಕಿ ಬೇಯಲಿಕ್ಕೆ 20 ಮಿನಿಟ್ಸ್ ಬೇಕಾಗ್ತದೆ ಸರಿ ಬೇಯಲಿಕ್ಕೆ. ಇದಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಾಯಿಸಿದಂಥ ಹಾಲು ಹಾಕ್ಕೊಳ್ತೇನೆ. ಶುಗರ್ ಸಹ ಆ್ಯಡ್ ಮಾಡಿದ್ದೇನೆ ನಾನು. 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಿದ್ದರೆ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ನಾನು ನುಣ್ಣಗೆ ರುಬ್ಕೊಂಡಿದ್ದೇನೆ. ನಾನು ಮಸ್ಕ್ ಮೆಲನನ್ನು ಅದನ್ನು ಆ್ಯಡ್ ಮಾಡ್ತೇನೆ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಈ ಮಿಲ್ಕ್ ಶೇಕ್. ತುಂಬ ಹೆಲ್ದಿ ಕೂಡ. ನೀವು ಇನ್ನೇನು ಬೇಸಿಗೆ ಬಂತಲ್ವಾ, ನೀವು ಹೀಗೆ ಮಾಡಿಕೊಟ್ರೆ ಎಲ್ಲರೂ ನಿಮ್ಮ ಫ್ಯಾನ್ ಆಗ್ತಾರೆ. ಈಗ ಈ ಸಾಬುದಾನ ಹಾಕ್ಕೊಳ್ಳೋಣ. ಬೇಯಿಸಿ ಇಟ್ಕೊಂಡಂಥ ಸಬ್ಬಕ್ಕಿ ಹಾಕ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಸರ್ವ್ ಮಾಡೋಣ. ಇನ್ನೇನು ಬೇಸಿಗೆ ಬಂತಲ್ಲ ಫ್ರೆಂಡ್ಸ್, ಈ ಥರ ಜ್ಯೂಸ್ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ. ಆರೋಗ್ಯಕ್ಕೂ ಹೆಲ್ದಿ ಕೂಡ. ಈ ಕರ್ಬೂಜ ಹಣ್ಣು ತುಂಬ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ. ಅದು ತುಂಬ ಹೆಲ್ದಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಸರ್ವ್ ಮಾಡೋಣ ಫ್ರೆಂಡ್ಸ್.